ಬಿಡದಿಯ ಟೌನ್ಶಿಪ್ನ ವಿರುದ್ಧ ನಡೀತಿರುವಂಥ JDSನ ಹೋರಾಟಕ್ಕೆ ಪ್ರಿಯಾಪಟ್ಟಣದ ಯುವ ನಾಯಕರಾದಂಥ ಪ್ರಸನ್ನ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಈ ಹೋರಾಟಕ್ಕೆ ಶಕ್ತಿ ತುಂಬಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತು ಪ್ರಸನ್ನ ಅವರು ಬಂದಿದ್ದಾರೆ, ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರು ಏನು ಹೇಳ್ತಾರೆ ಈ ಹೋರಾಟದ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಪ್ರಿಯಾಪಟ್ಟಣದಿಂದ ಬಿಡದಿಯವರೆಗೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶಕ್ತಿ ತುಂಬೋದಕ್ಕೆ ಬಂದಿದ್ದೀರಾ ಸರ್. ಹೋರಾಟ ಹೆಂಗಿದೆ ಸರ್? ಇದು ಒಳ್ಳೆಯ ಇಶ್ಯೂ. ಇದು ಯಾಕಂದರೆ ರೈತರಿಗೆ ಆಯ್ತಾ ಇರೋಂಥ ಅನ್ಯಾಯನ ಕಣಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS ಮತ್ತು BJP ಎರಡು ಪಕ್ಷನೂ ಸುಧಾ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಅವರ ಹೋರಾಟಕ್ಕೆ ಶಕ್ತಿ ನೀಡಿದ್ದಾರೆ. ಸುಮ್ಮನೆ ಶಕ್ತಿ ನೀಡೋಕ್ಕೆ ಸಾಧ್ಯ ಇಲ್ಲ. ಇದು ಒಳ್ಳೆ ಇಶ್ಯೂ ಆಗಿರೋದ್ರಿಂದ ರೈತರಿಗೆ ಅನ್ಯಾಯ ಆಗಬಾರ್ದು. ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡಿಬಾರ್ದು ಅನ್ನೋ ದೃಷ್ಟಿಯಿಂದ ರೈತರಿಗೆ ಬೆಂಬಲ ಕೊಡ್ತಿದ್ವಿ. ಪ್ರಿಯಾಪಟ್ಟಣ ತಾಲೂಕು ಒಂದೇ ಅಲ್ಲ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ರಾಮನಗರ, ಬಿಡದಿ ಸೇರ್ಕೊಂಡ ಹಾಗೆ ಭಾಳಷ್ಟು ಎಲ್ಲ ಹಾಸನ ಜಿಲ್ಲೆಯಿಂದೆಲ್ಲ ಸೇರಿ ಸುಧಾ ನಿಖಿಲ್ ಅವ್ರಿಗೆ ಬೆಂಬಲ ಕೊಡ್ತಿದ್ವಿ. ಬರೀ 5-6 ಜಿಲ್ಲೆ, ಇಡೀ ರಾಜ್ಯ ಎಲ್ಲ ಬೆಂಬಲ ಕೊಡಬೇಕು ಅನ್ನೋ ದಿನ ಬಂದಾಗ ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭಾಳಷ್ಟು ಹೋರಾಟ ಮಾಡಿ ಈ ಹೋರಾಟಕ್ಕೆ ಒಂದು ರೂಪವನ್ನು ಕೊಟ್ಟವರು ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತು ಕಾನೂನಿನ ಮೂಲಕ ಕೂಡ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟವರು ನಿಖಿಲ್ ಕುಮಾರಸ್ವಾಮಿ ಅವರು. ಈ ಹೋರಾಟ ಈ ಮಟ್ಟದ ತೀವ್ರತೆಗೆ ತಲುಪೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮೂಲ ಕಾರಣ ಅಂತ ಇಲ್ಲ ಸ್ಥಳೀಯ ರೈತರು ಹೇಳ್ತಾ ಇದ್ದಾರೆ. ಅವರ ಬೆಂಬಲ ಇಲ್ಲದೆ ಇದ್ದಿದ್ರೆ ರೈತರನ್ನು ಒಕ್ಕಲೆಬ್ಬಿಸ್ಬಿಡ್ತಿದ್ರು, ಮತ್ತು FIR ಹಾಕಿ ನಮ್ಮನ್ನ ದಾರಿ ತಪ್ಪಿಸ್ಬಿಡ್ತಿದ್ರು. ಆ ಬೇಲ್ ಕೂಡ ಕೊಡಿಸೋದಕ್ಕೆ ಕಾನೂನಿನ ನೆರವನ್ನು JDS ಘಟಕ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ರು. ಹಾಗಾಗಿ ಈ ಹೋರಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪಾತ್ರ ಭಾಳ ದೊಡ್ಡದಾಗಿದೆ. ಆ ಹೋರಾಟಕ್ಕೆ ನೀವು ಶಕ್ತಿ ತುಂಬೋದಕ್ಕೆ ಪ್ರಿಯಾಪಟ್ಟಣದಿಂದ ಬಂದಿದ್ದೀರಾ. ಈ ಹೋರಾಟದಲ್ಲಿ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ವಾ ಅಂತ ಸರ್ ರೈತರ ಕಿಚ್ಚು. ನಿಖಿಲ್ ಅವ್ರಿಗೆ ರಕ್ತಗತವಾಗಿ ಬಂದಿದೆ. ದೇವೇಗೌಡರು ಹಾದಿಯಾಗಿ, ಕುಮಾರಣ್ಣ ಅವ್ರ ಹಾದಿಯಾಗಿ ಇವತ್ತು ಈ ರಾಜ್ಯದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಂಥ ಶಕ್ತಿ ಇರೋದು ಅವ್ರ ಕುಟುಂಬಕ್ಕೆ. ಅದು ನಿಖಿಲ್ ಅವ್ರಿಗೂ ರಕ್ತಗತವಾಗಿ ಬಂದಿದೆ. ನಿಖಿಲ್ ಅವ್ರಿಗೆ ಕಳವಳ ಏನೋ, ಈ ರಾಜ್ಯದಲ್ಲಿ ರೈತರು ಉಳಿಬೇಕು, ಬೆಳೆ ಬೆಳೆಯತಕ್ಕಂಥ ರೈತರಿಗೆ ಸಹಕಾರ ನೀಡಬೇಕು, ಇಲ್ಲ ಮುಂದೊಂದು ದಿನ ಆಹಾರ ಏನು ಆಕಾರ ಆಗ್ತದೆ ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರೈತರ ಪರವಾಗಿ ನೀವು ಹೋರಾಟ ಮಾಡೋಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಣ ತಟ್ಟು ನಿಂತಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಯುವಕ ಮಿತ್ರರು, ಹಿರಿಯರು, ಮಹಿಳೆಯರು ಸೇರಿದಾಗೆ ಎಲ್ಲರೂ ಸುಧಾ ಹೋರಾಟ ಮಾಡಲಿಕ್ಕೆ ಅವ್ರ ಜೊತೆ ನಾವೆಲ್ಲ ಸಿದ್ಧವಾಗಿದ್ವಿ. ಈ ಹೋರಾಟ ಇವತ್ತಿಗೆ ನಿಲ್ಲೋದಿಲ್ಲ. ಇವತ್ತು ಸರ್ಕಾರ ಇವತ್ತೇನು ಕಿವಿ ಕೇಳಿಸಲ್ಲ ಅಂತ ಹೇಳಿದ್ರೆ ಕಿವಿ ಕೇಳಿಸಂಗೆ ಆಗ್ತಾರೆ. ಆದರೆ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಕುಮಾರಣ್ಣ ಅವರ ಮತ್ತು ದೇವೇಗೌಡರ ಮಾರ್ಗದರ್ಶನದಲ್ಲಿ ಖಂಡಿತ ಹೋರಾಟ ಮಾಡ್ತೀವಿ ಸರ್. ಈಗ ನೂತನ ಸಚಿವರಾದಂಥ ಬಾಲಕೃಷ್ಣ ಅವರು ಈ ಹೋರಾಟದ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಮಾಡಿದ ಪಾಪದ ಕೂಸನ್ನ ನಾವು ಸರಿ ಮಾಡ್ತಾ ಇದ್ದೀವಿ, ನಿಮ್ಮದೇ ಕೂಸಿದು ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸರ್. ಇದು ಯಾರ ಪಾಪದ ಕೂಸು ಅಲ್ಲ. ಇವರು ಇವತ್ತು ಅವತ್ತಿನ ಟೈಮಲ್ಲಿ ಏನಾಗಿದೆ ಅಂತ ಅವರು ತೆಗೆದು ನೋಡೋಕ್ಕೇಳಿ. ಇವತ್ತು 33,000 ಕೋಟಿ ಲಾಭ ಬರ್ತದೆ ಅನ್ನೋ ದೃಷ್ಟಿಯಿಂದ ಸೆಂಟ್ರಲ್ ಅವ್ರಿಗೆ ಕಾಪಾಕಾಣಿಕೆ ಒಪ್ಸೋಕ್ಕೋಸ್ಕರ ಇವರು ಈ ರೀತಿ ನಡ್ಕೊಂಡ್ರೆ ಇದು ಮುಂದೊಂದು ದಿನ ಖಂಡಿತ ಕೆಟ್ಟ ಪರಿಣಾಮ ಬೀರ್ತದೆ. ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಹಿತದನ್ನ ಕಾಪಾಡ್ಕೊಳ್ಳೋಂಥ ಬುದ್ಧಿನ ಭಗವಂತ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಇದು ಯಾರ ಪರವಾಗಿ ಇಲ್ಲ, ಯಾರ ಸ್ವಾರ್ಥಕ್ಕಲ್ಲ, ಇದು ಪಕ್ಷದ ಪರವಾಗೂ ಅಲ್ಲ, ರೈತರ ಪರವಾಗಿ. ರೈತರು ಉಳಿಬೇಕು ಈ ರಾಜ್ಯದಲ್ಲಿ ಅನ್ನೋ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಹಗಲು ರಾತ್ರಿ ಕಷ್ಟಪಟ್ಟು ನ್ಯಾಯಾಲಯಕ್ಕೆ ಹೋಗೋದ್ರ ಮುಖಾಂತರ ರೈತರಿಗೆ ನ್ಯಾಯ ಕೊಡ್ತಾ ಇರುತ್ತೋ. ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ರಿಲೇಷನ್ ಮಾಡ್ತಾರ, ಇಲ್ಲ 1 ಎಕರೆ ಜಮೀನು ಖರೀದಿ ಮಾಡಿ ಅವ್ರ ಸ್ವಾರ್ಥಕ್ಕೆ ಅನುಭವಿಸ್ತಾರ. ಆದ್ದರಿಂದ ದಯಮಾಡಿ ಮುಖ್ಯಮಂತ್ರಿಗಳು ಕಿವಿನ ಈ ಕಡೆ ಗಮನ ಹರಿಸಿ ರೈತರು ಉಳಿವಿಗಾಗಿ ಪಕ್ಷಾತೀತವಾಗಿ ರೈತರು ಉಳಿಲಿಕ್ಕೆ ಎಲ್ಲ ಸಹಕಾರವನ್ನು ನೀಡಬಹುದ್ರೆ ಅವ್ರಿಗೆ ಗೌರವ. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಕಿತ್ತೋಗಿ ತನಕನೂ ಹೋರಾಟ ಮಾಡ್ತೀವಿ. ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ JDS ನಾಯಕರಿಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ರೀತಿಯಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ತೇಜೋವಧೆಗಳನ್ನು ಮಾಡ್ತಾ ಇದ್ದಾರೆ. ಹೊಟ್ಟೆ ಉರಿ ಅವರಿಗೆ JDS ನಾಯಕರಿಗೆ ಅನ್ನೋ ಮಾತುಗಳು ಕೂಡ ಬಾಲಕೃಷ್ಣ ಅವರು, ರಂಗನಾಥ್ನವರು, ಚಲರಾಯ ಸ್ವಾಮಿ ಅವರು ಆದಿಯಾಗಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಸರ್. ಯಾರ ಹಣೆ ಬರ ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಕೈ ಹಾಕಕ್ಕೆ ಹೋಗಿಲ್ಲ. ಇನ್ನು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಮೇಲೆ ಹೊಟ್ಟೆ ಉರಿ ಇದೆ. ಮುಂದೊಂದು ದಿನ ಯುವಕ ಸಿಡಿದೆದ್ದು ಬಂದರೆ ನಮಗೆಲ್ಲ ಕಂಟಕ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸದೆ ಬಡಲಿಕ್ಕೆ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಾವತ್ತೂ ಅವ್ರ ವಿರುದ್ಧ ಹೋರಾಟ ಮಾಡಿಲ್ಲ, ಇಲ್ಲ ಅವ್ರು ವೈಯಕ್ತಿಕವಾಗಿ ಅವ್ರನ್ನ ತೇಜೋವಧೆ ಮಾಡಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರು ತುಂಬ ಹಸುವೆ ಇರೋದ್ರಿಂದ ಮುಂದೊಂದು ದಿನ ಈ ರಾಜ್ಯದಲ್ಲಿ ದೇವೇಗೌಡರಂಗೆ ನಾಯಕತ್ವ ವಹಿಸ್ಕೋತಾರೆ, ಉನ್ನತ ಮಟ್ಟದಲ್ಲಿ ಬೆಳೀತಾರೆ, ಈ ಪಕ್ಷನ ಅಧಿಕಾರ ತತ್ತರ ದೃಷ್ಟಿಯಿಂದ ಭಯ ಇದೆ ಅವ್ರಿಗೆ ಅಷ್ಟೇ.